ಅದೇ ಮಾಡ್ಬೇಕು ಬೆಸ್ಟ್ ಸುಮ್ಮನೆ ಇವೆಲ್ಲ ಬೇರೆಯವ್ರ ಕೈ ನಿಜವಾಗಿ ಸಹ ನಂಗೆ ಕಣ್ಣು ತಂಪಾಗ್ತಾ ಉಂಟು. ಇದನ್ನೆಲ್ಲ ನೋಡಿ ಭಾರಿ ಖುಷಿ ಆಗ್ತಾ ಉಂಟು. ಬೆಂಗಳೂರಿಂದ ಮಂತ್ರಾಲಯ ಬಂದು ಮಂತ್ರಾಲಯ ದರ್ಶನ ಮಾಡಿಕೊಂಡು ಹಾಗೆ ಪಂಚಮುಖಿ ಮತ್ತೆ ಇನ್ನೂ ಕೆಲವು ಸಣ್ಣ ಸಣ್ಣ ದೇವಸ್ಥಾನಕ್ಕೆ ಗುಡಿಗಳಿಗೆ ದರ್ಶನ ಮಾಡಿಕೊಂಡು ನಾವಿಲ್ಲಿ ಬಂದು ಸ್ಟೇ ಆಗಿದ್ದೀವಿ. ಸೊ ಇವತ್ತಿಂದ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಆ್ಯಕ್ಚುಲಿ ನಮ್ಮದು ಪ್ಲಾನ್ ಇದ್ದದ್ದು ಹಂಪಿ ಮತ್ತೆ ಅಂಜನಿಯ ಬೆಟ್ಟಕ್ಕೆ ಹೋಗೋದು. ಬಟ್ ಇದು ಎರಡರಲ್ಲೂ ಒಂದು ಆಗೋದಿಲ್ಲ, ಯಾವುದಾದ್ರೂ ಒಂದಾಗ್ತದೆ. ಯಾಕಂದರೆ ಇವತ್ತು ಸಂಜೆ ನಮಗೆ ಟ್ರೈನ್ ಉಂಟು. ಬೆಳಿಗ್ಗೆ 6:30 ಆಗಿದೆ. ಆಲ್ರೆಡಿ ಸೂರ್ಯ ನೋಡಿ ಬಂದಾಗಿದೆ. ಇಲ್ಲಿ ಬೆಳಿಗ್ಗೆ ಬೇಗ ಆಗ್ತದಾ ಅಥವಾ ಎಂತ ಅಂದರೆ ಹೆಚ್ಚು ಇಲ್ಲಿ ಮನೆ ಉಂಟು, ಬಯಲ್ಸೀಮೆ ಜಾಸ್ತಿ ಇರೋದ್ರಿಂದ ಬೆಳಕು ತುಂಬ ಕಾಣ್ತದೆ ಅಂತ ನನಗೆ ಫೀಲ್. ಈಗ ಹೊರಟೆಲ್ಲ ಆಯಿತು. ನಾವು ಈಗ ತೋಟದ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಬಯಲಿಗೆಲ್ಲ ಹೋಗಿ ಆನಂತರ ನಮ್ಮ ನೆಕ್ಸ್ಟ್ ಪಯಣ. ಈಗ ನಾವು ತೋಟದ ಮನೆಗೆ ಹೋಗ್ತಾ ಇದ್ದೇವೆ, ಹರ್ಷಿತನ ತೋಟದ ಮನೆ. ಇಲ್ಲೆಲ್ಲ ನಾವು ಆಟ ಆಡಿದ್ದೇವೆ ನೀರಲ್ಲಿ. ಈಗ 3 ಮಂತ್ಸ್ ಮತ್ತೆ ಸ್ಟಾರ್ಟ್ ಆಗ್ತದೆ. ಈಗ ನಾವು ಹರ್ಷಿತನ ಮನೆದು ಗದ್ದೆಯಲ್ಲಿದ್ದೇವೆ. ಪೇಟೆಯವರು ಹಿಂದೆ ಇದ್ದಾರೆ ಕೊಡೆ ಹಿಡ್ಕೊಂಡು. ನಾವು ಮುಂದೆ ಹೋಗುವ, ಹಳ್ಳಿಯವರು ಮುಂದೆ ಹೋಗುವ. ಹೊಟ್ಟರಶಿ ಬಿಸಿಲು. I was ready bro. ಅದೇ ಲೇಟ್ ಆಗಿದೆ, ಬಿಸಿಲಾಗುತ್ತೆ. ಹೋಗುವ ಈ ಕ್ಲಾಕ್ ಇದೆಲ್ಲ ಫರ್ಟಿಲೈಸರ್ ಹಾಕಿದಂಗೆ ಆಗುತ್ತೆ. ಮೇವಿಗೆಲ್ಲ 10 o'clock ಬಿಡ್ತಾರೆ. ಓಕೆ. ಒಬ್ಬ ಎಂತಕ್ಕೆ ಓಡಿದವರು? ಇದು ಬೋರಿದೆ ನೀರು. ಹಾಡು ವಾಟರ್ ಅನಿಸ್ತದೆ. ಇಂಥ ಕೂಲ್. ಫುಲ್ ಕೂಲ್. ಇತ್ತು. ಅದ ಮಂಜೆ ಕಣ್ಣು ಹೇಳ್ತೇವಲ್ಲ ನಾವು, ಕಣ್ಣು ಹೇಳ್ತೇವಲ್ಲ, ಕಣ್ಣು ಕಣ್ಣು ಅಂತ ಹೇಳ್ತೇವಲ್ಲ, ಕಣ್ಣು ಅಂತ ಹಣ್ಣು ಇರ್ತವಲ್ಲ, ತಾಳಿಪಂಡ. ನೀವದು ಕನ್ನಡವಾ ತಾಳಿಪಂಡ ಹೇಳಿದೆ? ನಮ್ಮ ಕೊಡೆ ಬೋರ್ ಬಿತ್ತು. ಹಾ ನಾವೀಗ ಗದ್ದೆ ಎಲ್ಲ ಸುತ್ತಿ ಆಯ್ತು. ಹತ್ರವಾ? ಪೇಟೆಯವರೆಲ್ಲ ಕೊಡೆಯಲ್ಲಿದ್ದಾರೆ, ಹಳ್ಳಿಯವರು. ನಾವು ಹಳ್ಳಿಯವರು. ಇದು ದನ ಪ್ರೆಗ್ನೆಂಟಾ? ಯೂಟ್ಯೂಬ್ ಮಾಡುದು. ಇದು ಎಮ್ಮೆ. ಹೆದರ್ತದೆ ನನ್ನ ನೋಡಿ, ತುಂಬಾ ಹೆದರ್ತದೆ, ಮುಟ್ಲಿಕ್ಕೆ ಬಿಡುದಿಲ್ಲ. ಇದು ಬೋರ್ ನೀರು, ಇನ್ನೊಂದು ಬೋರ್ ನೀರು, ಮುಖ ತೊಳಿವ ಅಂತ. ಮುಳ್ಳಿದೆ ಹುಷಾರು. ಹಾ ಮುಳ್ಳಿದೆ ಕೆಳಗಡೆ. ಇದು ಕಾಲು ಇದಾಗ್ತದಲ್ಲ, ಎಂತ ಆಗಲ್ಲ, ಗುಂಡಿಲ್ಲ. ಗುಂಡಿಲ್ಲ, ಮುಳ್ಳಿದೆ ಅಂತ ಕಂಡ ಮುಳ್ಳು ನೀರು. ಇದು ಬೋರಿದೆ ನೀರು. ಆಡುವಾಟಲ್ಲ? ಹಾಡುವಾಟ.
ಒಳ್ಳೆ ಟೇಸ್ಟ್ ಉಂಟು, ಹಾಡು ವಾಟರ್ ಆದರೂ ಕೂಡ ಫುಲ್ ಫ್ರೀಸರಲ್ಲಿ ಇಟ್ಟ ನೀರಾಗಿ. ನೇಚರನ್ನು ಇನ್ನಷ್ಟು ಹತ್ತಿರದಲ್ಲಿ ನೋಡಿಕೊಂಡು ಹರ್ಷಿತನ ಮನೆಯವರಿಗೆಲ್ಲ ಟಾಟಾ ಬೈ ಬೈ ಹೇಳಿ ನಾವು ಮುಂದೆ ಸಾಗಲೇಬೇಕು. ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಹಂಪಿ. ಇದೇ ಶೇರ್ಡ್ ಆಟೋವನ್ನು ನಾವು ಬುಕ್ ಮಾಡಿದ್ವಿ ಫುಲ್ ಡೇಗೆ. ಇವತ್ತು ಫುಲ್ ಡೇ ಅಂದರೆ ಈಗ ಆಯ್ತು 12 ಗಂಟೆ. ನಾವು ಇದೇ ಶೇರ್ಡ್ ಆಟೋದಲ್ಲಿ ಈಗ ಹಂಪಿ ತನಕ ಹೋಗುದು. ಹಂಪಿಯಲ್ಲಿ ಒಂದು 2-3 ಪ್ಲೇಸ್ ಅಷ್ಟೇ, ಜಾಸ್ತಿ ನಮಗೆ ನೋಡಲಿಕ್ಕೆ ಟೈಮ್ ಇಲ್ಲ. ಹಂಪಿ ನೋಡಿಕೊಂಡು ಆನಂತರ ಅವರೇ ನಮ್ಮ ಹೊಸಪೇಟೆಗೆ ಬಿಡ್ತಾರೆ. ನಾವು ಮಿಡ್ ಸಮರಲ್ಲಿ ಹೋದದ್ರಿಂದ ತುಂಬ ಬಿಸಿಲಿತ್ತು, ನೋಡುವಾಗಷ್ಟು ಗೊತ್ತಾಗಲಿಕ್ಕಿಲ್ಲ ವೀಡಿಯೋದಲ್ಲಿ. ನಮಗೆ ಸುಸ್ತು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಆದರೂ ಒಂದು ಟ್ರಿಪ್ ಹೋಗಿದೆ ಒಂದು ಜೋಶಲ್ಲಿ ನಾವು ನಮ್ಮನ್ನು ಗಟ್ಟಿ ಮನಸ್ಸು ಮಾಡಿಕೊಂಡು ಮುಂದೆ 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 ಹೋಗ್ತಾ ಇದ್ದೇವೆ ಅಷ್ಟೇ. ಹಂಪಿಯ ವಿಠಲ ಮಂದಿರಕ್ಕೆ ಹೋಗಬೇಕಿದ್ರೆ ಪ್ರೈವೇಟ್ ವೆಹಿಕಲ್ ಬಿಡೋದಿಲ್ಲ. ಫಸ್ಟ್ ಆಪ್ಷನ್ ನಡ್ಕೊಂಡು ಹೋಗೋದು, ಸೆಕೆಂಡ್ ಆಪ್ಷನ್ ಇದು ಎಲೆಕ್ಟ್ರಿಕ್ ವೆಹಿಕಲ್ ಉಂಟಲ್ಲ ಇದ್ರ ಹತ್ರ ಹೋಗ್ಬೋದು. 10ಕ್ಕಿಂತ ಜಾಸ್ತಿ ವ್ಯಾನ್ ಉಂಟು, ಈ ಥರದ್ದು ಎಲೆಕ್ಟ್ರಿಕ್ ವ್ಯಾನ್ ಉಂಟು. ಎಲ್ಲ ಡ್ರೈವರ್ಸ್ ಕೂಡ ಲೇಡೀಸ್. ಬ್ಯಾಟ್ರಿ ಕಾರಲ್ಲಿ ಹೋಗ್ತಾ ಇದ್ವಿ. ಇಲ್ಲಿಂದ 1 ಕಿಲೋಮೀಟರ್ ಟಿಕೆಟ್ 20 ರೂಪೀಸ್ 2 ವೇ. ಗೊಂಬೆ 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 ಈಗ ನಾವು ವಿಠಲ ಮಂದಿರದಲ್ಲಿ ಇದ್ದೇವೆ. ₹50 ನೋಟಲ್ಲಿರುವ ರಥ ಇದು ಲೈವಲ್ಲಿ. ಹಾಂ, ಫುಟ್ಬಾಲ್ ಆಟ ಸಹ ನಡೀತಾ ಇದೆ. ಇಲ್ಲಿ ನೋಡಿ, ಕರೆಕ್ಟ್ ಗ್ಯಾಪ್ ಇದೆ, ಅದರಿಂದ ಎಷ್ಟು ಕ್ಲಿಯರ್ ಆಗಿ ಸನ್ಲೈಟ್ ಬರ್ತದೆ. ನಿಜವಾಗಿ ಇದೆಷ್ಟು ಕತ್ತಲೆ, ಈ ಒಂದು ಸಣ್ಣ ಸಣ್ಣ ಬೆಳಕಿನಿಂದ ಗ್ಯಾಪಿಂದ ಇಷ್ಟು ಬೆಳಕು ಕಾಣ್ತಾ ಉಂಟು. ಈಗ ನಾವಿದ್ದೇವೆ ಹಂಪಿಯಲ್ಲಿ ವಿಠಲ ದೇವಾಲಯದ ಒಳಗೆ. ಭಾರಿ ದೊಡ್ಡ ಉಂಟು ದೇವಾಲಯ, ನೋಡಿದಷ್ಟು ಸಾಕಾಗುದಿಲ್ಲ, ಅಷ್ಟು ದೊಡ್ಡ ಉಂಟು. ಸ್ಟ್ಯಾಚು ಕೆತ್ತಿದ್ದಾರೆ, ಕೆತ್ತಿ ಇದು ಕರೆಕ್ಟ್ ಇಲ್ಲಿ ತುಂಡಾಗಿದೆ. ನಾವು ವ್ಯಾನಿಗೆ ಕಾಯ್ತಿದ್ದೇವೆ, ತುಂಬಾ ಕ್ಯೂ ಉಂಟು ವಾಪಸ್ ಹೋಗ್ಲಿಕ್ಕೆ. ನೋಡಿಕೊಂಡು ಸೀದಾ ಹೋಯ್ತು ಆಟ ಮಾಡಿ.
ನೋಡಿ ಅರ್ಧ ಮಾಡ್ದು ಎಲ್ಲ ವೇಸ್ಟ್ ಆಗುದು ಪಲ್ಯ ಎಲ್ಲ. ನಾವೆಲ್ಲ ಎಕ್ಕೆ ತಿಂದ್ವಿ ಅಲ್ಲ ಪ್ರಕೃತಿ. ಬಟ್ಟಲೆಲ್ಲ ಖಾಲಿ ಆಗಿದೆ. ಬಟ್ಟೆಲ್ಲ ಮೊಸರೊಂದು ಖಾಲಿ ಆಗ್ತದೆ. ಹೋಟೆಲಿಗೆ ಬಂದದ್ದು ಇಲ್ಲಿ ಕೂತ್ಕೊಳ್ಳುವ ಸ್ಥಳಾಗಿ ಅಂಡ್ ಆಲ್ಸೋ ಟೇಬಲ್ ಸೌಂಡ್. ನಾವು ಕೆಳಗೆ ಕೂತ್ಕೊಂಡದ್ದು. ನಾವು ಉಡುಪಿ ಹೋಟೆಲ್ಗೆ ಬಂದದ್ದು. ಇಲ್ಲಿ ಜೋಳದ ರೊಟ್ಟಿ ಮತ್ತೆ ನಾರ್ಮಲ್ ಅನ್ನ ಮತ್ತೆ ಒಂದು ರಸಂ ಮತ್ತೆ ದಾಲ್ ಇತ್ತು. ಒಳ್ಳೆ ಇತ್ತು. ಮನೆ ಊಟ ಮಾಡಿದಾಗೆ ಫೀಲ್ ಆಯ್ತು. ಹೊಟ್ಟೆ ತಂಪಾಯ್ತು. ಈ ಹಾಟ್ ವೆದರಿಗೆ ಸ್ವಲ್ಪ ಕೂಲ್ ಆದಾಗ ಆಯ್ತು ನಂಗೆ. ಹಾಗೆ ಲೆಮನ್ ಜ್ಯೂಸ್ ಮತ್ತೆ ಲೆಮನ್ ಸೋಡಾ ಕೂಡ ಆರ್ಡರ್ ಮಾಡಿದ್ವಿ. ಕರ್ಡ್ ರೈಸ್ ಕೂಡ ಆರ್ಡರ್ ಮಾಡಿದ್ವಿ. ಇಲ್ಲಿ ಮೆನ್ಯೂ ಇದ್ದದ್ದು ಎರಡೇ. ಅದು ಒಂದು ಮೀಲ್, ಫುಲ್ ಮೀಲ್ಸ್ ಮತ್ತೆ ಕರ್ಡ್ ರೈಸ್ ಎರಡೇ. ಮತ್ತೆ ಜ್ಯೂಸ್ ಅಲ್ಲಿ ಕೂಡ ಎರಡೇ ಇದ್ದದ್ದು, ಲೈಮ್ ಸೋಡಾ ಮತ್ತೆ ಲೈಮ್ ಜ್ಯೂಸ್. ಅದು 4 ಕೂಡ ನಾವು ಆರ್ಡರ್ ಮಾಡಿದ್ವಿ. ನಾವು ಸುಮಾರಷ್ಟು ಸ್ಕಿಪ್ ಮಾಡಿದ್ವಿ. ನಮಗೆ ಟೈಮ್ ಇದು ಕೊರತೆ, ಬರುವಾಗ ಲೇಟ್ ಆಗಿತ್ತಲ್ಲ, ಹಾಗೆ ಅಂದರೆ ಲೇಟ್ ಅಂದರೆ 11:15 12 ಗಂಟೆ ಹಾಗೆ ಆಗಿತ್ತು. ಸೊ ಪಾನ್ ಸುಪಾರಿ ಬಜಾರ್ ಮತ್ತು ಸ್ನಾನಗೃಹ ಮತ್ತು ಮೀಟಿಂಗ್ ಹಾಲ್ ಇದನ್ನೆಲ್ಲ ನಮಗೆ ಸ್ಕಿಪ್ ಮಾಡಬೇಕಾಗಿ ಬಂತು. ಈಗ ನಾವು ವರ್ಲ್ಡ್ ಹೆರಿಟೇಜ್ ಸೈಟ್ ಹಂಪಿಗೆ ಹೋಗ್ತಾ ಇದ್ದೇವೆ. ನಂದು ಹಲ್ಲು ಕಲರ್ ನೋಡಿ, ಆರೆಂಜ್ ಆಗಿದೆ. ಆರೆಂಜ್ ಐಸ್ ಕ್ರೀಮ್ ತಿಂತು. ಇದು ಪೇಪರ್ ಹೂ ಅನಿಸ್ತದೆ ಅಲ್ಲ. ಈಗ ನಾವು ಅಂತಪುರ ನೋಡ್ಲಿಕ್ಕೆ ಬಂದಿದ್ದೇವೆ. ಇಲ್ಲಿ ಕಮಲ್ ಮಹಲ್ ಮತ್ತೆ ಎಂತ ಉಂಟು, ಲೋಟಸ್ ಮಹಲ್. ಕಮಲ್ ಮಹಲ್, ಕಮಲ ಮಹಲ್ ಅಂದ್ರೆ ಲೋಟಸ್ ಮಹಲ್. ಮತ್ತೆ ರಾಣಿ ಅರಮನೆ ಅಧಿಷ್ಠಾನ. ಇದು ಬೇಸ್ಮೆಂಟ್. ನೋಡೋ ಬನ್ನಿ. ಇದು ಕಮಲ್ ಮಹಲ್. ಇದು ಕಮಲ್ ಮಹಲ್. ಇದಕ್ಕೆ ಎಂಟ್ರಿ ನೋಡಿ ಹೀಗೆ ಇಲ್ಲಿಂದಾಗಿ ಒಳಗೆ ಹೋಗುದು. ಇಲ್ಲೆಲ್ಲ ರೆಡಿ ಆಗ್ತಿದ್ರು ಅಂತ ಹೇಳ್ತಿದ್ದಾರೆ. ಅಲ್ಲ ಒಳ್ಳೆ ಉಂಟಲ್ಲ. ಈಗ ನಾವು ಅಂತಃಪುರದ ಒಳಗಿದ್ದೇವೆ. ಒಂದು ದೊಡ್ಡದು, ಭಯಂಕರ ದೊಡ್ಡದು ಕಲ್ಲಿನಿಂದ ಮಾಡಿದಂತಹ ಒಂದು ಕಟ್ಟಡ. ನೋಡುವಾಗನೇ ಕಣ್ಣು ತಂಪಾಗ್ತದೆ. ನಿಜವಾಗಿ ಸಹ ನಂಗೆ ಕಣ್ಣು ತಂಪಾಗ್ತಾ ಉಂಟು. ಇದನ್ನೆಲ್ಲ ನೋಡಿ ಭಾರಿ ಖುಷಿ ಆಗ್ತಾ ಉಂಟು. ಇಲ್ಲಿ ಎಂತ ಮಾಡ್ತಿರ್ತಿರ್ಬೋದು ಪ್ರಾಣಿಗಳೆಲ್ಲ. ಈಗ ಸದ್ಯಕ್ಕೆ ಗ್ರಾಸ್ ಇಟ್ಟಿದ್ದಾರೆ, ಎಂತ ಸಹ ಮಾಡ್ತಿದ್ದಾರೆ. ಡ್ಯಾನ್ಸ್, ಸ್ವಿಮ್ಮಿಂಗ್ ಪೂಲ್, ಗೊತ್ತಿಲ್ಲ ಏನೆಲ್ಲ. ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇರೋದು ಆನೆಗಳ ಶಾಲೆ, ಗಜಶಾಲೆ. ಆನೆಗಳನ್ನು ಇಲ್ಲಿ ಇರಿಸ್ತಿದ್ರು ಅಂತ ಅನಿಸ್ತದೆ. ಲಾಸ್ಟ್ ನಮ್ಮ ದೊಡ್ಡ ಸ್ಟಾಪ್ ಡೆಸ್ಟಿನೇಷನ್ ಇವತ್ತಿದು ಹಂಪಿಯಲ್ಲಿ ಯಾವುದು ಅಂದರೆ ವಿರೂಪಾಕ್ಷ ದೇವಸ್ಥಾನ. ಶ್ರೀ ವಿರೂಪಾಕ್ಷ ಸ್ವಾಮಿ ರಥೋತ್ಸವ. ಇದೇ ಆ ವಿರೂಪಾಕ್ಷ ದೇವಸ್ಥಾನ. ಇದು ನನ್ನ ಸಂಗಡಿಗರು. ಹೀಟ್ ಆಗ್ತಾನೆ. ಜನ ನೋಡಿ. मोबाइल तो चर्चे ಏನ್ ಸಾ कोकोनट ತಿಂದ
ವಿರೂಪಾಕ್ಷ ದೇವರ ದರ್ಶನ ಮಾಡಿ, ಮಂಗಗಳ ದರ್ಶನ ಮಾಡಿ ಈಗ ನಾವು ಇಲ್ಲಿಂದ ನೆಕ್ಸ್ಟ್ ಹೊರಡ್ತೇವೆ ಡೆಸ್ಟಿನೇಷನ್ಗೆ. ಅದೆಂತ ಅಂದರೆ ಹೊಸಪೇಟೆ ರೈಲ್ವೆ ಸ್ಟೇಷನ್. ಹೊಸಪೇಟೆ ರೈಲ್ವೆ ಸ್ಟೇಷನಿಂದ ನಾವು ಮತ್ತೆ ಬೆಂಗಳೂರಿಗೆ ನಮ್ಮದು ಟ್ರೈನ್. ಇವತ್ತು ನೈಟ್ 9 ಗಂಟೆಗೆ ಟ್ರೈನು. ನಾಳೆ ಬೆಳಿಗ್ಗೆ 5 ಗಂಟೆಗೆ ರೀಚ್ ಆಗ್ತೇವೆ. ಜೋರು ಇರ್ತದೆ ಮಾತ್ರ. ಹೋಟೆಲ್ ಮಲ್ಲಿಗೆದು ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಬ್ಲೂ ಮಿಸ್ಟ್ ಅಂತ. ಈಗ ನಾವು ಹೊಸಪೇಟೆ ರೈಲ್ವೆ ಸ್ಟೇಷನ್ ಇದ್ದೀವಿ. ಇದೇ ದಿನ ಮೋದಿ ಬಂದಿದ್ದಾರೆ. ಹಾಗೆ ತುಂಬ ಪೊಲೀಸ್ ಸೆಕ್ಯೂರಿಟಿ ಅದೆಲ್ಲ ಕಾಣ್ಲಿಕ್ಕೆ ಸಿಗ್ಬೋದು. ನಮಗೆ ಕಾಣ್ತಾ ಇದ್ದಾರೆ ಪೊಲೀಸ್ ಸೆಕ್ಯೂರಿಟಿ, ಇವರೆಲ್ಲ ಸುಮಾರು ಜನ ಇದ್ದಾರೆ. ಇವತ್ತು ಮೋದಿ ಬಂದ ದಿನ ಅಂತೆ. ಮೋದಿ ಬಂದಿದ್ದಾರೆ. ಈಗ ನಾವು ಮೆಜೆಸ್ಟಿಕ್ ರೀಚ್ ಆದ್ವಿ. ಬೆಳಿಗ್ಗೆ 6 ಗಂಟೆ ಮನೆಗೆ ಹೋಗಿ ಮತ್ತೆ ನಾಳೆ ಉಡುಪಿ